Hi students, good morning. The chapter 6 angles. What is angles? Angles is a space between the two intersecting of the lines in the surface act or close to the point in the way of meet in 2 points is called as angles. Yes, let us observe the sum of daily activities. When you stand in a line for March 1st, you will turn to your right, to your left according to instructions. While turning, can you say how much it is turned? Yes, according to instructions for PT master is right turn and ಲೆಫ್ಟ್ ಟರ್ನ್ಸ್. ನೀವು ಪ್ರತಿನಿತ್ಯ ಒಂದು ಆ್ಯಕ್ಟಿವಿಟೀಸ್ ಒಂದು ಡೈಲಿ ಆ್ಯಕ್ಟಿವಿಟೀಸ್ ಮಾಡ್ತಿರಲ್ಲ, ಅಬ್ಸರ್ವ್ ಮಾಡಿದಾಗ ಅಲ್ಲೂ ನಮಗೆ ಒಂದು ಆ್ಯಂಗಲ್ಸು ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಟು ಹೌ ಮಚ್ ಯು ಟರ್ನ್ ಟು ಟ್ಯಾಪ್ಸ್ ಟು ಗೆಟ್ ವಾಟರ್. ಎಸ್, ಯು ವಿಲ್ ಟರ್ನ್ ದಿ ಟ್ಯಾಪ್ ಟು ಗೆಟ್ ಎ ವಾಟರ್ಸ್. ಇಲ್ಲಿರುವಂತಹ ಒಂದು ಫಸ್ಟ್ ಆ್ಯಂಗಲ್ಲು ನೆಕ್ಸ್ಟ್ ಸೆಕೆಂಡ್ ಆ್ಯಂಗಲ್ ಆಗಿಲಿ ಪೊಸಿಷನ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಹ್ಯಾವ್ ಯು ಅಬ್ಸರ್ವ್ ದಿ ರೆಗ್ಯುಲೇಟರ್ಸ್ ಆಫ್ ಎ ಫ್ಯಾನ್. ನೀವು ಒಂದು ಫ್ಯಾನ್ ರೆಗ್ಯುಲೇಟರ್ಸ್ ಅಬ್ಸರ್ವ್ ಮಾಡ್ತಾ ಹೋದಂಗೆಲ್ಲ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಒಂದು ಸ್ಪೀಡ್ ಆಫ್ ದಿ ಫ್ಯಾನ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡ್ತಾ ಇರ್ತೀರಾ. ವಿ ಹ್ಯಾವ್ ಟರ್ನ್ ಟು ನಾಬ್ ಆಫ್ ದಿ ರೆಗ್ಯುಲೇಟರ್ಸ್. ಏನು ರೆಗ್ಯುಲೇಟರ್ಸ್ನ ನೀವು ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಮಾಡ್ದಂಗೆಲ್ಲ ಟರ್ನ್ ಮಾಡ್ದಂಗೆಲ್ಲ ಅಥವಾ 0 to 3 0 to 4 0 to 5 ಈ ರೀತಿ ರೊಟೇಷನ್ಸ್ ಮಾಡ್ದಂಗೆಲ್ಲ ಅಲ್ಲೂ ನಮಗೆ ಏನಾಗ್ತಾ ಹೋಗುತ್ತೆ, ಒಂದು ಆ್ಯಂಗಲ್ಸ್ ಫಾರ್ಮೇಷನ್ಸ್ ಆಗ್ತಾ ಹೋಗುತ್ತೆ. ಯಾವುದಾದ್ರೂ ಒಂದು ಆ್ಯಂಗಲ್ಸ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಒಂದು ರೈಟ್ ಆ್ಯಂಗಲ್ ಆಗಿರ್ಬೋದು, ಒಂದು ಅಪ್ಟ್ಯೂಸು, ಒಂದು ಅಕ್ಯೂಟ್ ಆ್ಯಂಗಲ್ ಆಗಿರ್ಬೋದು, ರಿಫ್ಲೆಕ್ಸ್ ಆಗಿರ್ಬೋದು, ಕಾಂಪ್ಲಿಮೆಂಟ್ರಿ ಆಗಿರ್ಬೋದು, ಈ ರೀತಿ ಇರುವಂಥ ಒಂದು ಆ್ಯಂಗಲ್ಸ್ ಏನಾಗ್ತಾ ಬರುತ್ತೆ, ಫಾರ್ಮೇಷನ್ ಆಗ್ತಿರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ದ ಬಸ್ ಡ್ರೈವರ್ ಯು ವಿಲ್ ಟರ್ನ್ ದ ಸ್ಟೇರಿಂಗ್ ವೀಲ್ ಆಫ್ ಎ ಬಸ್ ಡ್ರೈವರ್ ಏನು ಮಾಡ್ತಾ ಹೋಗ್ತಾರೆ, ಸ್ಟೇರಿಂಗ್ ವೀಲ್ನ ನಾವಿಲ್ಲಿ ರೊಟೇಟ್ ಮಾಡಿದಾಗೆಲ್ಲ ಏನಾಗ್ತಾ ಹೋಗುತ್ತೆ, ಅಲ್ಲೂ ಮೆಜರ್ಮೆಂಟಿಗೆ ಬಟ್ ಟು ಗೆಟ್ ಐಡಿಯಾಸ್ಗೋಸ್ಕರ ಒಂದು 30 ಡಿಗ್ರಿ 60 ಡಿಗ್ರಿ ಐಡಿಯಾಸ್ಗೂ 90 ಡಿಗ್ರಿ ಈ ರೀತಿ ಇರುವಂತಹ ಒಂದು ರೊಟೇಷನ್ಸ್ ಮಾಡ್ತಾ ಹೋದಂಗೆಲ್ಲ ಅಲ್ಲೂ ಒಂದು ಆ್ಯಂಗಲ್ಸು ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಈಸ್ ಆ್ಯಂಗಲ್. ದ ಮಿನಿಟ್ ಆಫ್ ಹ್ಯಾಂಡ್ ಆಫ್ ಕ್ಲಾಕ್ ವಿಲ್ ಟರ್ನ್ 10 minutes. ಎಸ್, ಲುಕ್ ಅಟ್ ದಿಸ್, ದ ಕ್ಲಾಕ್ ಇಲ್ಲಿ 10 minutes. ನೆಕ್ಸ್ಟ್ ಟು ಅನದರ್ ದೆನ್ 10 minutes. ಈ ರೀತಿ 10 minutes 5 minutes ಈ ರೀತಿ ಒಂದು ನೀಡಲ್ಸು ಏನಾದಂಗೆಲ್ಲ ರೊಟೇಟ್ ಆದಂಗೆಲ್ಲ ಮೂವ್ ಆದಂಗೆಲ್ಲ ಏನಾಗ್ತಾ ಬರುತ್ತೆ, ಇಲ್ಲೊಂದು ಆ್ಯಂಗಲ್ಸ್ ಏನಾಗ್ತಾ ಹೋಗುತ್ತೆ, ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಆ್ಯಂಗಲ್ಸ್ಗೆ ಎಷ್ಟು ಆರ್ಮ್ಸ್ ಇರುತ್ತೆ, ಇಟ್ ಈಸ್ ಎ 2 ಆರ್ಮ್ಸ್. ಇದನ್ನು ಆರ್ಮ್ಸ್ ಅಥವಾ ಕರಿತೀವಿ, ಇಲ್ಲ ಸೈಡ್ಸ್ ಅಂತಾದರೂ ಕರಿತೀವಿ. ಓಕೆ, ಒನ್ ಈಸ್ ಎ ಕಾಮನ್ ಪಾಯಿಂಟ್. ದಿ ಆ್ಯಂಗಲ್ ಆಸ್ ಎ 2 arms ಆ್ಯಂಡ್ ಒನ್ ಈಸ್ ಕಾಮನ್ ಪಾಯಿಂಟ್ ಈಸ್ ಕಾಲ್ಡ್ ಇದು ಆ್ಯಂಗಲ್ಸ್. ಈ ಆ್ಯಂಗಲ್ನ ಯಾವ ರೀತಿ ರೆಪ್ರೆಸೆಂಟೇಷನ್ಸ್ ಮಾಡ್ತಾ ಹೋಗ್ತೀವಿ ನೋಡಿ. ಇಲ್ಲಿ ಫಸ್ಟ್ ಆ್ಯಂಗಲ್ ಈಸ್ 2 arms ಆರ್ 2 sides. ಓಕೆ, 2 arms ಆಫ್ ಎ 2 sides ಇನ್ ಎ ಕಾಮನ್ ರೇಸ್. ಓಕೆ, ಒನ್ O A ಆ್ಯಂಡ್ O B ಆರ್ ಸೈಡ್ಸ್ ಆರ್ ಆರ್ಮ್ಸ್. ದ ಪಾಯಿಂಟ್ ಈಸ್ O ಈಸ್ ಕಾಲ್ಡ್ ಆಸ್ ವರ್ಟೆಕ್ಸ್. 2 arms ಆ್ಯಂಡ್ ಒನ್ ಈಸ್ ಮಿಡಲ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ವರ್ಟೆಕ್ಸ್ ಪಾಯಿಂಟ್. ಆ್ಯಂಗಲ್ ಈಸ್ ರೆಪ್ರೆಸೆಂಟೇಟೆಡ್ ವಿತ್ ಸಿಂಬಲ್, ದಿಸ್ ಒನ್ ಸಿಂಬಲ್. ಆ್ಯಂಗಲ್ನ ನಾವು ಈ ಸಿಂಬಲಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಎಸ್, ಲುಕ್ ಅಟ್ ದಿಸ್, ಈ ಒಂದು ಸಿಂಬಲಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಇಟ್ ಈಸ್ ಡಿನೋಟೆಡ್ ದ ಕ್ಯಾಪಿಟಲ್ ಲೆಟರ್ಸಲ್ಲೂ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಇಂಗ್ಲೀಷ್ ಆಲ್ಫಾಬೆಟ್ಸ್ ಲೆಟರಲ್ಲೂ ಒಂದು ಇಂಗ್ಲೀಷ್ ಆಲ್ಫಾಬೆಟ್ ಲೆಟರಲ್ಲೂ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಎಸ್, ಆ್ಯಂಗಲ್ AOB ಆರ್ BOA ಈ ರೀತಿಯೂ ಆ್ಯಂಗಲ್ಸ್ನ ನಾವಿಲ್ಲಿ AOB ಆರ್ BOA ಈ ರೀತಿಯೂ ನಾವು ಆ್ಯಂಗಲ್ಸ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಇಟ್ ಈಸ್ ಎ ಮಿಡಲ್ ಪಾಯಿಂಟ್, ಇಟ್ ಈಸ್ ಎ ವರ್ಟೆಕ್ಸ್ ಪಾಯಿಂಟ್, ಇಟ್ ಈಸ್ ಎ ಸೈಡ್ಸ್, ಇಟ್ ಈಸ್ ಮಿಡಲ್ ಪಾಯಿಂಟ್. ನೋಡ್ರಿ ಇಲ್ಲಿ, ಡು ಯು ನೋ ದ ವರ್ಡ್ ಆ್ಯಂಗಲ್ ಹ್ಯಾಸ್ ಬಿನ್ ಒರಿಜಿನೇಟೆಡ್ ಫ್ರಮ್ ಗ್ರೀಕ್ ವರ್ಡ್. ಇದನ್ನು ನಾವು ಗ್ರೀಕ್ ವರ್ಡಿಂದ ತೊಗೊಂಡಿದ್ದೀವಿ. ಇಟ್ ಈಸ್ ಆ್ಯಂಗಿಲೋಸ್ ಅಂತ. ಆ್ಯಂಗಿಲೋಸ್ ಮೀನ್ಸ್ ಇಟ್ ಈಸ್ ಎ ಕರ್ವ್ಡ್ ಆರ್ ಸ್ಲ್ಯಾಂಟೆಡ್, ಇಟ್ ಈಸ್ ನಾಟ್ ಇನ್ ಸ್ಟ್ರೈಟ್. ಇದು ನಾವು ಆ್ಯಂಗಲ್ಸ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಲ್ಲ ನೋಡಿಲಿ, ಈ ರೀತಿ ಒಂದು ಆ್ಯಂಗಲ್ ಇದೆ ಅಂತಂದರೆ ಈ ಆ್ಯಂಗಲ್ನ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಇದನ್ನು ನಾವೇನು ಇಟ್ ಈಸ್ ಎ ಕರ್ವ್ ಆರ್ ಸ್ಲ್ಯಾಂಟೆಡಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ, ಹೌದಾ. ಇಟ್ ಈಸ್ ಎ ನಾಟ್ ಸ್ಟ್ರೈಟಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗಲ್ಲ. ಇಟ್ ಈಸ್ ಎ ಸ್ಪೇಸ್ ಬಿಟ್ವೀನ್ ದ ಲೆಗ್ಸ್ ಆಫ್ ದಿ ಫುಟ್. ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಇಟ್ ಈಸ್ ಎ ಆ್ಯಂಕಲ್ ರೀತಿಯಲ್ಲಿ ಈ ರೀತಿ ಇರುವಂಥ ಒಂದು ಶೇಪಲ್ಲಿ ನಾವು ಇಲ್ಲಿ ಈ ಸಿಂಬಲಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಇಟ್ ಈಸ್ ಎ ರೆಪ್ರೆಸೆಂಟೇಷನ್ ಆಫ್ ದ ಆ್ಯಂಗಲ್. ನೆಕ್ಸ್ಟ್ ಈಸ್ ಅಬ್ಸರ್ವ್ ಮಾಡ್ತಾ ಬನ್ನಿ, ಫಾಲೋಯಿಂಗ್ ಜಾಮಿಟ್ರಿಕಲ್ ಫಿಗರ್ಸ್. ಇಟ್ ಈಸ್ ಓಪನ್ ಜಾಮಿಟ್ರಿಕಲ್ ಫಿಗರ್. ಈಸ್ ಫಸ್ಟ್ ಆ್ಯಂಗಲ್ ಈಸ್ it is a 2 rays, it is a 2 common rays, 2 sides is one is middle point is called as vertex point. ಇಲ್ಲಿ ಒಂದು ಆ್ಯಂಗಲ್ ಫಾರ್ಮೇಷನ್ ಆಯಿತು. ಇಟ್ ಈಸ್ ಎ ಇಂಟರ್ಸೆಕ್ಟಿಂಗ್ ಆಫ್ ದ ಲೈನ್. ನೆಕ್ಸ್ಟ್ ಇಟ್ ಈಸ್ ಇಂಟರ್ಸೆಕ್ಟಿಂಗ್ ಲೈನ್. ದಿಸ್ ಒನ್ ಆಸ್ 2 rays, 2 common or 2 sides, one is middle point, it is vertex point. 2 3 4. ಓಕೆ, 4 ಆ್ಯಂಗಲ್ಸ್ ಫಾರ್ಮೇಷನ್ ಆಯಿತು. ನೆಕ್ಸ್ಟ್ ನೋಡ್ತಾ ಬನ್ನಿ, ಇಲ್ಲೂ ಆ್ಯಂಗಲ್ಸ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. 1 2 2 rays
or two sides is one is vertex point and is another one is angle, is another one is third angle. Next one is fourth angle, is one angle, two angle, three. It is middle point, it is an vertex point. Middle point na vertex point ಅಂತ ಅಂದ್ಬಿಟ್ಟು ನಾವು ಕರಿತೀವಿ. ನೆಕ್ಸ್ಟ್ ಒನ್ 6.1 ಅಬ್ಸರ್ವ್ ದಿ ಸರೌಂಡಿಂಗ್ಸ್ ಇನ್ ಎನ್ವಿರಾನ್ಮೆಂಟ್ ಇನ್ ದ ಲಿಸ್ಟ್ ಸಿಚುಯೇಷನ್ಸ್ ಇನ್ ದೇರ್ ಆ್ಯಂಗಲ್ಸ್ ಇಸ್ ಫಾರ್ಮ್ಡ್. ನೀವಿಲ್ಲಿ ಪ್ರತಿನಿತ್ಯ ಡೈಲಿ ಆ್ಯಕ್ಟಿವಿಟೀಸಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ಒಂದು ಡೈಲಿ ಒಂದು ನಮ್ಮ ಸಿಚುವೇಷನಲ್ಲೂ ಸಮೇತ ಒಂದು ಆ್ಯಂಗಲ್ಸು ಫಾರ್ಮೇಷನ್ ಆಗ್ತಾ ಹೋಗಿರುತ್ತೆ. ನಾವು ನಿಂತಿರೋವಂಥ ಒಂದು ಪ್ಲೇಸಲ್ಲಾಗಿರ್ಬೋದು, ಒಂದು ಮೆಟೀರಿಯಲ್ಸ್, ಒಂದು ಆಬ್ಜೆಕ್ಟ್ ಏನೇ ಆಗಿರ್ಬೋದು, ಅಲ್ಲೂ ನಾವೊಂದು ಇಟ್ ಈಸ್ ಎ ಆ್ಯಂಗಲ್ಸ್ನ ರೆಪ್ರೆಸೆಂಟೇಟ್ ಮಾಡ್ತಾ ಹೋಗ್ತೀವಿ. ಎಡ್ಜಸ್ ಆಫ್ ದಿ ಬ್ಲ್ಯಾಕ್ ಬೋರ್ಡಲ್ಲಾಗಿರ್ಬೋದು, ಆ್ಯಂಡ್ಸ್ ಆಫ್ ದಿ ಕ್ಲಾಕಲ್ಲಾಗಿರ್ಬೋದು, ಅಲ್ಲೂ ನಿಮಗೆ ಆ್ಯಂಗಲ್ಸು ಫಾರ್ಮೇಷನ್ ಆಗ್ತಾ ಇರುತ್ತೆ. ಎಡ್ಜಸ್ ಆಫ್ ದಿ ಟೇಬಲ್ ಎಡ್ಜಸ್ಸಲ್ಲೂ ಮತ್ತು ಆಲ್ಫಾಬೆಟ್ಸಲ್ಲೂ ಸಮೇತ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಎಸ್ ಲುಕ್ ಅಟ್ ದಿಸ್ ಡಬ್ಲ್ಯೂ, ಇಟ್ ಈಸ್ ಎನ್ ಒನ್ ಆ್ಯಂಗಲ್, ಇಟ್ ಈಸ್ ಅನದರ್ ಆ್ಯಂಗಲ್. ಓಕೆ, ದಿಸ್ ಈಸ್ ವಿ, ಇಟ್ ಈಸ್ ಒನ್ ಆ್ಯಂಗಲ್. ಈ ರೀತಿ ಇರುವಂಥ ಟಿ, ಇಲ್ಲೂ ಒಂದು ಆ್ಯಂಗಲ್ಲು ಫಾರ್ಮೇಷನ್ಸ್ ಆಗ್ತಾ ಹೋಗುತ್ತೆ. ಈ ರೀತಿ ಇರುವಂತಹ ಒಂದು ಡೈಲಿ ಆ್ಯಕ್ಟಿವಿಟೀಸಲ್ಲೂ ನಮ್ಮ ಸರೌಂಡಿಂಗ್ಸಲ್ಲೂ ನಾವು ಈ ರೀತಿ ಇರುವಂಥ ಒಂದು ಆ್ಯಂಗಲ್ಸು ಪ್ರತಿನಿತ್ಯ ನೋಡ್ತಾ ಹೋಗ್ಬೋದು. ಸೆಕೆಂಡ್ ಒನ್, ಅಬ್ಸರ್ವ್ ದಿ ಆ್ಯಂಗಲ್ಸ್ ಫ್ರಮ್ ಡೂಯಿಂಗ್ ಫಾರ್ ಯೋಗಾಸ್ ಮಾಡಬೇಕಾದ್ರೂ ನಾವಲ್ಲಿ ಅಲ್ಲೂ ಒಂದು ಆ್ಯಂಗಲ್ಸ್ನ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಲುಕ್ ಅಟ್ ದಿಸ್ ಒನ್ ಆ್ಯಂಗಲ್, ಸೆಕೆಂಡ್ ಆ್ಯಂಗಲ್ ಆ್ಯಂಡ್ ಥರ್ಡ್ ಆ್ಯಂಗಲ್. ಓಕೆ, ಟೂ ಆರ್ಮ್ಸ್ ಆ್ಯಂಡ್ ಒನ್ ಈಸ್ ವರ್ಟೆಕ್ಸ್. ಇಲ್ಲೊಂದು ಆ್ಯಂಗಲ್ ಫಾರ್ಮೇಷನ್ ಆಯಿತು. ದಿಸ್ ಒನ್ ಆ್ಯಂಗಲ್ ಆ್ಯಂಡ್ ದಿಸ್ ಒನ್ ಆ್ಯಂಗಲ್. ನೆಕ್ಸ್ಟ್ ಥರ್ಡ್ ಅಬ್ಸರ್ವ್ ಮಾಡ್ತಾ ಹೋಗಿ, ಇಲ್ಲೂ ಒಂದು ಆ್ಯಂಗಲ್ ಫಾರ್ಮೇಷನ್ ಆಗುತ್ತೆ, ಇಲ್ಲೂ ಒಂದು ಆ್ಯಂಗಲ್ ಫಾರ್ಮೇಷನ್ಸ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲೂ ಒಂದು ಆ್ಯಂಗಲ್ ಫಾರ್ಮೇಷನ್ಸ್ ಆಗ್ತಾ ಹೋಗುತ್ತೆ. ಇಟ್ ಈಸ್ ಎ ಟೂ ಆರ್ಮ್ಸ್ ಆ್ಯಂಡ್ ಒನ್ ಈಸ್ ವರ್ಟೆಕ್ಸ್. ಇಲ್ಲೊಂದು ಆ್ಯಂಗಲ್ಸು ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಹೌದಾ, ಈ ರೀತಿ ಇರುವಂಥ ಆ್ಯಂಗಲ್ಸೂ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಪವನ್, ಇಟ್ ಈಸ್ ಅರೇಂಜ್, ಒಂದು ಮ್ಯಾಸ್ಟಿಕ್ಸ್ ಅರೇಂಜ್ ಮಾಡಿದ್ದಾರೆ. ಈ ಒಂದು ಮ್ಯಾಸ್ಟಿಕ್ಸಲ್ಲೂ ಸಮೇತ ಒಂದು ಆ್ಯಂಗಲ್ಸು ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಎಸ್ ಲುಕ್ ಅಟ್ ದಿಸ್ 1 2 is two sides is one is vertex, two sides one is vertex. It is angle formation, it is two angle formation ಆಯಿತು. ನೆಕ್ಸ್ಟ್ ಇಲ್ಲೂ ಟೂ ಸೈಡ್ಸ್ ಇದೆ, ಒನ್ ವರ್ಟೆಕ್ಸ್ ಪಾಯಿಂಟ್, ಇಟ್ ಈಸ್ ಇಂಟರ್ಸೆಕ್ಟಿಂಗ್ ಪಾಯಿಂಟ್, ಇಟ್ ಇಸ್ ಕಾಮನ್ ಪಾಯಿಂಟ್. ಇಲ್ಲೂ ಒಂದು ಆ್ಯಂಗಲ್ ಫಾರ್ಮೇಷನ್ ಆಯಿತು. ನೆಕ್ಸ್ಟ್ ನೋಡಿ, ಇಲ್ಲಿ 4 ಆ್ಯಂಗಲ್ಸ್ ಫಾರ್ಮೇಷನ್ ಆಗುತ್ತೆ. ಹೌದಾ, ಇಟ್ ಈಸ್ ಎ ಟೂ ಸೈಡ್ಸ್ ಆ್ಯಂಡ್ 4 ವರ್ಟೆಕ್ಸ್. ಓಕೆ, 1 ವರ್ಟೆಕ್ಸ್. ಇಲ್ಲಿ 4 ಆ್ಯಂಗಲ್ಸು ಫಾರ್ಮೇಷನ್ ಆಗುತ್ತೆ. ಹಾಗಾಗಿ 4 ಆ್ಯಂಗಲ್ಸ್ ಫಾರ್ಮೇಷನ್ ಆಗುತ್ತೆ, 2 ಸೈಡ್ಸ್ ಫಾರ್ಮೇಷನ್ ಆಗುತ್ತೆ, 1 ಇಸ್ ವರ್ಟೆಕ್ಸ್ ಫಾರ್ಮೇಷನ್ ಆಗುತ್ತೆ. ಎಸ್ ಲುಕ್ ಅಟ್ ದಿಸ್, ಇಲ್ಲೂ 2 ಸೈಡ್ಸ್ ಆ್ಯಂಡ್ 1 ಇಸ್ ವರ್ಟೆಕ್ಸ್ ಪಾಯಿಂಟ್, 2 ಸೈಡ್ಸ್ 1 ಇಸ್ ವರ್ಟೆಕ್ಸ್ ಪಾಯಿಂಟ್. ಇಟ್ ಈಸ್ ಎ 2 ಆ್ಯಂಗಲ್ಸ್ ಫಾರ್ಮೇಷನ್ ಆಯಿತು. ನೆಕ್ಸ್ಟ್ ನೋಡ್ತಾ ಬನ್ನಿ, ನೇಮ್ ದಿ ಆ್ಯಂಗಲ್ ಇಸ್ ವರ್ಟೆಕ್ಸ್ ಇನ್ ದಿ ಸೈಡ್ಸ್ ಆಫ್ ದಿ ಫಾಲೋಯಿಂಗ್. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಆ್ಯಂಗಲ್ ಎಕ್ಸ್ ವೈ ಝೆಡ್ ಈಸ್ ಒನ್ ಆ್ಯಂಗಲ್. ಅದರಲ್ಲಿ ವರ್ಟೆಕ್ಸ್ ಪಾಯಿಂಟ್ ಈಸ್ ವೈ, ಇಟ್ ಈಸ್ ಎ ಮಿಡಲ್ ಪಾಯಿಂಟ್. ಮಿಡಲ್ ಪಾಯಿಂಟ್ನ ನಾವಿಲ್ಲಿ ವರ್ಟೆಕ್ಸ್ ಪಾಯಿಂಟ್ ಆಗಿ ತೊಗೊತೀವಿ. ಸೈಡ್ಸ್ ಏನು, ಎಕ್ಸ್ ವೈ ಆರ್ ವೈ ಝೆಡ್ ಈಗಲೂ ತೊಗೋಬೋದು, ಝೆಡ್ಡು ವೈ, ವೈ ಎಕ್ಸ್ ಈಗಲೂ ತೊಗೋಬೋದು. ಆದರೆ ವೈ ಇಟ್ ಈಸ್ ಎ ಮಿಡಲ್ ಪಾಯಿಂಟ್ ಆಗಿರಬೇಕು. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್, ನೆಕ್ಸ್ಟ್ ಬಿ ಎಕ್ಸಾಂಪಲ್ ನೋಡಿ. ಇಲ್ಲೂ ಒಂದು ಆ್ಯಂಗಲ್ ಇದೆ. ಆ್ಯಂಗಲ್ ಈಸ್ ಸಿ ಡಿ ಇ ಈಸ್ ಒನ್ ಆ್ಯಂಗಲ್, ವರ್ಟೆಕ್ಸ್ ಈಸ್ ಡಿ, ಇಟ್ ಈಸ್ ಎ ಮಿಡಲ್ ಪಾಯಿಂಟ್. ಸೈಡ್ಸ್ ಸಿ ಡಿ ಡಿ ಇ ಈಗಲೂ ತೊಗೋಬೋದು, ಅಥವಾ ಡಿ ಇ ಆ್ಯಂಗಲ್ ಡಿ ಅಲ್ಲ ಇ ಡಿ ಆ್ಯಂಗಲ್ ಡಿ ಸಿ ಈಗಲೂ ಆ್ಯಂಗಲ್ಸ್ನ ತೊಗೊಳ್ಬೋದು. ಆದರೆ ಮಿಡಲ್ ಪಾಯಿಂಟ್ ಆಗಿರಬೇಕು, ವರ್ಟೆಕ್ಸಲ್ಲಿ ಡಿ ಇರಬೇಕು. ನೆಕ್ಸ್ಟ್ ಈಸ್ ಆ್ಯಂಗಲ್ ಕೆ ಎಲ್ ಎಮ್ ಎಲ್ ಕೆ ಆರ್ ಕೆ ಎಲ್ ಎಮ್ ಈಸ್ ಒನ್ ಆ್ಯಂಗಲ್. ಓಕೆ, ವರ್ಟೆಕ್ಸ್ ಈಸ್ ಎಲ್ ಆ್ಯಂಡ್ ಸೈಡ್ಸ್ ಈಸ್ ಕೆ ಎಲ್ ಆ್ಯಂಡ್ ಎಲ್ ಎಮ್ ಈಸ್ ಒನ್ ಆ್ಯಂಗಲ್. It is sides, KL and LM is sides or arms. Next example, angle SUT is one angle, the vertex and common point is U, sides is SU and UT is sides. ಇದನ್ನು ನಾವಿಲ್ಲಿ ಲೈನಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಇದನ್ನ ಲೈನ್ ಸೇಮ್, ಇಟ್ ಈಸ್ ಎ sides are same. Next example, angle PQR is one angle, the vertex is Q, it is a middle point, the sides are PQ and QR.
ಈಸ್ ರೆಪ್ರೆಸೆಂಟೇಟೆಡ್ ಇನ್ ಆ್ಯಂಗಲ್ ಈಸ್ ವಿಚ್ 180 ಡಿಗ್ರಿ. ಓಕೆ, ಇದನ್ನು 180 ಡಿಗ್ರಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಇದನ್ನು ಒಂದು ಡಿಗ್ರಿಯಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಎಲ್ಲ ಆ್ಯಂಗಲ್ಸಲ್ಲೂ ಒಂದೊಂದು ಡಿಗ್ರಿಯಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಈಸ್ ಮೆಜರ್ಮೆಂಟ್ ಆಫ್ ಆ್ಯಂಗಲ್ ಆ್ಯಂಡ್ ನೆಕ್ಸ್ಟ್ ಟೈಪ್ಸ್ ಆಫ್ ಆ್ಯಂಗಲ್ಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.